ನಿಮ್ ತಟ್ಟೆಲಿರೋ ಅನ್ನ ಇಲ್ಲ ಚಪಾತಿ ತೆಗೆದ್ರು ನಿಮ್ ವೇಟ್ ಲಾಸ್ ಇಲ್ಲ ಫ್ಯಾಟ್ ಲಾಸ್ ಆಗಲ್ಲ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಕನ್ನಡದಲ್ಲಿ ಡೈಲಿ ಫಿಟ್ನೆಸ್ ಟಿಪ್ಸ್ ಮತ್ತೆ ಕಂಟೆಂಟ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ನಾನು ಹೇಳ್ದಂಗೆ ನಿಮ್ಮ ಅನ್ನ ಇಲ್ಲ ನಿಮ್ ಚಪಾತಿ ನಿಮ್ಮನ್ನ ದಪ್ಪ ಮಾಡ್ತಾ ಇಲ್ಲ, ಅದ್ರ ಜೊತೆ ನೀವು ಹಾಕೋತಾರ ಸಾರು ಮತ್ತೆ ಗೊಜ್ಜು ನಿಮ್ಮನ್ನ ದಪ್ಪ ಮಾಡ್ತಾ ಇದೆ. ಇದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಮಾಡೋ ಸಾರು ಇಲ್ಲ ಯಾವ್ದೇ ಗೊಜ್ಜು ಹಾಕೊಂಡ್ರು ಅದರಲ್ಲಿ ಎಷ್ಟು ಎಣ್ಣೆ ಉಪಯೋಗಿಸ್ತಾರೆ ಅಂತ ಯಾವತ್ತಾನ ಯೋಚನೆ ಮಾಡಿದ್ದೀರಾ? ಚಪಾತಿ ಮಾಡೋದಕ್ಕೂ ಎಣ್ಣೆ ಉಪಯೋಗಿಸ್ತಾರೆ. ಅದೇ ನೀವು ಯಾವುದೇ ಸಾರು ಮಾಡ್ಬೇಕಾದ್ರೂ ಸೊಪ್ಸಾರು ಇರ್ಬೋದು ಇಲ್ಲ ಬಸ್ಸಾರು ಇರ್ಬೋದು ಇಲ್ಲ ಬೇಳೆ ಸಾರು ಇರ್ಬೋದು, ಅದಕ್ಕೆಲ್ಲ ಒಗ್ಗರಣೆ ಆಗ್ಬೇಕಾದ್ರೆ ಎಷ್ಟು ಎಣ್ಣೆ ಉಪಯೋಗಿಸ್ತಾರೆ ಅಂತ ಯಾವತ್ತಾನ ನೋಡಿದ್ದೀರಾ? ಹಂಗಂತ ನಾನೇ ನೀವು ಗೊಜ್ಜು ಸಾರು ಎಲ್ಲ ಉಪಯೋಗಿಸ್ಬೇಕ್ರಿ ಅಂತ ನಾನು ಹೇಳ್ತಿಲ್ಲ. ನಿಮ್ ತಟ್ಟೆಲಿ ತರಕಾರಿಗಳು ಜಾಸ್ತಿ ಇರ್ಬೇಕು. ಸೊ ನೀವು ಸ್ವಲ್ಪ ಅನ್ನ ಸ್ವಲ್ಪ ಗೊಜ್ಜು ಇಲ್ಲ ಸ್ವಲ್ಪ ಸಾರು ಹಾಕೊಂಡ್ರು ಅದಕ್ಕಿಂತ ಜಾಸ್ತಿ ನಿಮ್ಮ ತಟ್ಟೆಯಲ್ಲಿ ತರಕಾರಿ ಜಾಸ್ತಿ ಇರಬೇಕು. ಇಲ್ಲ ಅಂತಂದ್ರೆ ಅದರ ಪ್ರೋಟೀನ್ ಇರಬೇಕು. ಮೊಟ್ಟೆ ಇರ್ಬೋದು, ಚಿಕನ್ ಇರ್ಬೋದು, ಸೋಯಾ ಇರ್ಬೋದು, ಪನ್ನೀರ್ ಇರ್ಬೋದು. ಸೊ ನೆಕ್ಸ್ಟ್ ಟೈಮ್ ನಿಮ್ ಚಪಾತಿ ಇಲ್ಲ ಅನ್ನನ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನಿಮ್ ಸಾರಲ್ಲಿ ನಿಮ್ ಗೊಜ್ಜಲ್ಲಿ ಎಷ್ಟು ಎಣ್ಣೆ ಉಪಯೋಗಿಸ್ತಾ ಇದ್ದೀರಾ ಅಂತ ಯೋಚನೆ ಮಾಡಿ.